ತಂಪಾಗಿ ಬೆಳೆದಿದ್ದ ದ್ರಾಕ್ಷಿ ಬೆಳೆ ರಾತ್ರೋರಾತ್ರಿ ದ್ರಾಕ್ಷಿ ಗೊಂಚಲು ಮಂಗಮಾಯ, ಆತಂಕಕ್ಕೀಡಾಗಿರುವ ರೈತಣ್ಣ. ಆಮೆಗತಿ ಕಾಮಗಾರಿ ಆರೋಪ, ರಸ್ತೆಯೆಲ್ಲ ಧೂಳ್ ಹೈರಾಣಾಗುತ್ತಿರುವ ವಾಹನ ಸವಾರರು, ಸಾರ್ವಜನಿಕರು. ಶಾಲೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ, ಕಾಮುಕ ಶಿಕ್ಷಕನ ವಿರುದ್ಧ ಆಕ್ರೋಶ, ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಛಲವಾದಿ ಹೊಲೆ ಬಲಗೈ ಜನರ ಸಂಘಟನೆಗೆ ಒತ್ತು, ಬೃಹತ್ ಜಾಗೃತಿ ಸಮಾವೇಶಕ್ಕೆ ಸಿದ್ಧತೆ, ಛಲವಾದಿ ತ್ಯಾಗರಾಜ್. ನಮಸ್ಕಾರ, MMT ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಇಲ್ಲೊಬ್ಬ ರೈತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ರು. ಆದ್ರೆ ರಾತ್ರೋರಾತ್ರಿ ಕಳ್ಳರ ಕಣ್ಣು ಆ ದ್ರಾಕ್ಷಿ ತೋಟದ ಮೇಲೆ ಬಿದ್ದಿದ್ದು, ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಗೊಂಚಲುಗಳನ್ನೇ ಹೊತ್ತೊಯ್ದ ದುಷ್ಕರ್ಮಿಗಳು ರೈತನ ಕನಸನ್ನೇ ನುಚ್ಚುನೂರು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಹೀಗೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ದ್ರಾಕ್ಷಿ ಬಳ್ಳಿಗಳು, ಅವುಗಳ ನಡುವೆ ಕೆಂಪು ಕೆಂಪಾಗಿ ಮುತ್ತುಗಳಂತೆ ನೇತಾಡುತ್ತಿರುವ ರೆಡ್ ಗ್ಲೋಬ್ ದ್ರಾಕ್ಷಿ ಗೊಂಚಲುಗಳು, ನೋಡುಗರ ಕಣ್ಮನ ಸೆಳೆಯುವ ಈ ದೃಶ್ಯಗಳೇ ಈಗ ರೈತನ ಬದುಕಲ್ಲಿ ಕಣ್ಣಲ್ಲಿ ನೀರು ತರಿಸಿದೆ. ಯಾಕಂದ್ರೆ ಅದೇ ತೋಟದ ಹಲವೆಡೆ ದ್ರಾಕ್ಷಿ ಗೊಂಚಲುಗಳು ಮಾಯವಾಗಿವೆ. ಕಳ್ಳರ ಕೈಚಳಕಕ್ಕೆ ಬಲಿಯಾದ ಈ ತೋಟ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮದ ರೈತ ಬಸವರಾಜ್ ಅವರದ್ದು. ಸುಮಾರು 2 ಎಕರೆ ಜಮೀನಿನಲ್ಲಿ ಬರೋಬ್ಬರಿ 15 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸಾಲ ಸೋಲ ಮಾಡಿ ಹಗಲು ಇರುಳು ಅಂದೇನೆ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ರು. ಹಲವು ತಿಂಗಳುಗಳ ಶ್ರಮ, ನೀರು, ಗೊಬ್ಬರ, ಔಷಧಿ ಎಲ್ಲವನ್ನೂ ಸಹ ಸಮರ್ಪಕವಾಗಿ ನೀಡಿ ಉತ್ತಮ ಫಸಲನ್ನು ಸಹ ಬೆಳೆದಿದ್ರು. ಇನ್ನೇನು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕು ಎನ್ನುವಷ್ಟರಲ್ಲಿ ಕಳ್ಳರ ಕಣ್ಣು ಈ ತೋಟದ ಮೇಲೆ ಬಿದ್ದಿದೆ. ಬಸವರಾಜು ಅಂತ, ಕೊಳವನಹಳ್ಳಿ. ನಾವು ರೆಡ್ ಗ್ಲೋಬ್ ಬೆಳೆದಿದ್ದೀರಿ, 2 ಎಕರೆ ಬೈಲು. ಇದರಲ್ಲಿ ಬೆಳೆ ಚೆನ್ನಾಗಿ ಬಂದಿತ್ತು. ನಾವು 11 ವರ್ಷ ತುಂಬ ಕಷ್ಟ ಬಿದ್ದಿದ್ದಕ್ಕೆ ದೇವರು ಈ ಸತಿ ಒಳ್ಳೆ ಫಲ ಕೊಟ್ಟಿದ್ದ. 11 ವರ್ಷಕ್ಕೆ ಕೊಟ್ಟಿದ್ರೆ ಅದರಲ್ಲಿ ಇದರಲ್ಲಿ ಬಂದು ಕಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಒಂದು 2.5 ಟನ್ ಅಷ್ಟು ಕಟ್ ಮಾಡಿ ಹಾಕಿದ್ದಾರೆ. ನಮಗೆ ತುಂಬ ಆತಂಕ ಆಗಿದೆ. ರಾತ್ರಿ 10-11 ಗಂಟೆವರೆಗೂ ಕಾವಲಿದ್ದರೆ ಆಮೇಲೆ ಮನೆಗೆ ಹೋದ್ಮೇಲೆ ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. 1 ಎಕರೆಗೆ ಒಂದು 5ರಿಂದ 8 ಲಕ್ಷವರೆಗೂ ಖರ್ಚು ಬರುತ್ತೆ. ಆದ್ರೂ ಇಷ್ಟೆಲ್ಲ ನಾವು ವರ್ಷವಿಡೀ ಕಾತು ಬಂಡವಾಳ ಹಾಕಿ ಕಷ್ಟ ಬಿದ್ದು ಮಾಡಿ ಈ ಥರ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ರೈತರು ಹೆಂಗೆ ಬದುಕಬೇಕು? ತುಂಬಾ ಏನು ನಮ್ಮ ಯಾರ ಮೇಲೆ ಏನು ಅನುಮಾನ ಇಲ್ಲ, ಆದರೂ ಕಟ್ ಮಾಡಿದ್ದಾರೆ. ದ್ರಾಕ್ಷಿ ಕಳ್ತನ ಆಗ್ತದಂತ ಯಾರಿಗೆ ಗೊತ್ತಿರ್ತದೆ ಸರ್? ಇದೇ ಫಸ್ಟ್ ಸಲ ಹಿಂಗಾಗಿರೋದು. ತುಂಬ ಇದು ರೇಟ್ ಬೆಲೆ ಜಾಸ್ತಿ ಇದೆಯಲ್ಲ, ದುಡ್ಡು ಬರ್ತೈತೆ ಅಂತ ಹೇಳ್ಬಿಟ್ಟು 1 ಟನ್ 1.5 ಲಕ್ಷ ಆಗುತ್ತಲ್ಲ, 150 ರೂಪಾಯಿ ರೇಟ್ ಹಂಗೆ. ಅದರಿಂದ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಹೋಗಿದ್ದಾರೆ. ಒಂದು 5 ಕುಂಟೆ ಬೈಲಷ್ಟು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಗೊನೆ ಒಂದು 2ರಿಂದ 3 kg ಬರುತ್ತೆ. ತುಂಬಾ ಬಾಧೆ ಆಗುತ್ತೆ ಅಲ್ಲ ಸರ್. ನಾವು ವರ್ಷವಿಡೀ ನೋಡಿ ಕಷ್ಟ ಬಿದ್ದು ಮಾಡಿ ಬಂಡವಾಳ ಸಾಲ ಮಾಡಿ ಬಂಡವಾಳ ಹಾಕಿ ನಾವು ಈ ಥರ ಆಗಿಬಿಟ್ರೆ ನಾವು ಇನ್ನು ಜೀವನ ಮಾಡೋದು ಹೆಂಗೆ, ಬದುಕೋದು ಹೆಂಗೆ? ರೈತಾಪಿ ಜನ ಹೆಂಗೆ ಬದುಕೋದು ಈ ಥರ ಮಾಡ್ಕೊಂಡು ಹೋಗ್ಬಿಟ್ಟು? ಸರ್ ಸ್ವಲ್ಪ ತಳಗಡೆ ದೂರ ಐತೆ, ಸುಮಾರು 1000 ಅಡಿ ಮನೆಗೂ ಇದಕ್ಕೆ 1000 ಅಡಿ ಅಂತರ ಇದೆ. ಹಂಗಾಗಿ ಗೊತ್ತಾಗಲಿಲ್ಲ. ನೈಟ್ 10 ಗಂಟೆ ತನಕ ಓಡಾಡ್ಸಿ ನೈಟ್ ಪೂರ ಓಡಾಡ್ಕೊಂಡಿದ್ರೆ ನಾವು ಕಷ್ಟ ಬಿದ್ದು ಎಲ್ಲ ಕೆಲಸ ಮಾಡಿರ್ತೀರಿ, ಹಿಂಗಾಗಿರುತ್ತೆ. ಏನಿರಲ್ಲ ಸರ್. ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಕತ್ಲು ಯಾರು ಓಡಾಡಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡಿದ್ದಾರೆ. ಇನ್ನು ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ಬೆಳೆದಿದ್ದ ದ್ರಾಕ್ಷಿ ಸಂಪೂರ್ಣ ಕಟಾವಿಗೆ ಸಿದ್ಧವಾಗಿತ್ತು. ಒಂದೊಂದು ಗೊಂಚಲು ಸಹ 2ರಿಂದ 3 kg ತೂಕವಿದ್ದು, ತೋಟದಲ್ಲೇ 1 kgಗೆ 145 ರೂಪಾಯಿ ದರ ಕೂಡ ನಿಗದಿಯಾಗಿತ್ತು. ಉತ್ತಮ ಬೆಲೆ ಸಿಕ್ಕಿದ್ದರಿಂದ ಈ ಬಾರಿ ಸಾಲ ತೀರಿಸುವ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಒಂದೇ ರಾತ್ರಿ ಭಾರಿ ಆಘಾತ ಎದುರಾಗಿದೆ.
ಕಟಾವಿಗೆ ಸಿದ್ಧವಾಗಿದ್ದ ದ್ರಾಕ್ಷಿ ಗೊಂಚಲುಗಳನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿದ ದುಷ್ಕರ್ಮಿಗಳು ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ. ಬೆಳಗ್ಗೆ ತೋಟಕ್ಕೆ ಬಂದ ರೈತ ಬಸವರಾಜ್ ಖಾಲಿಯಾಗಿರುವಂತಹ ದ್ರಾಕ್ಷಿ ಗೊಂಚಲುಗಳನ್ನ ಕಂಡು ಕಂಗಾಲಾಗಿದ್ದಾರೆ. ದುಡಿದ ಶ್ರಮ ಕಣ್ಣೆದುರೆ ಕಳ್ಳರ ಪಾಲಾಗಿರುವುದರಿಂದ ಇದೀಗ ರೈತ ದಿಕ್ಕೆ ತೋಚದ ಸ್ಥಿತಿಗೆ ತಲುಪಿದ್ದಾರೆ. ನನ್ನ ಹೆಸರು ಸ್ನೇಕ್ ಮಂಜು ಅಂತಂದು ಕೊಳನಹಳ್ಳಿ ರೈತರು ನಾವು. ನನ್ನ ತಮ್ಮನ ತೋಟ ಇದು ರೆಡ್ ಗ್ಲೋಬು. ಇದು ಬೆಳಿಬೇಕಂದ್ರೆ ತುಂಬ ಕಷ್ಟ ಇದ್ದಿತ್ತು ಬೆಳಿಬೇಕಂದ್ರೆ. ತುಂಬ ನಿಷ್ಠಾವಂತ ಅವನು ಕೆಲಸ ಮಾಡೋದ್ರಲ್ಲಿ ಚೆನ್ನಾಗಿ ಬೆಳೆದಿದ್ದ. ಅದನ್ನು ನೋಡಿಬಿಟ್ಟು ಯಾರೋ ಈ ಸಹಿಸಲಾರ್ದೆ ರಾತ್ರಿ ಅಮಾವಾಸ್ಯೆ ಕತ್ತಲಲ್ಲಿ ಒಂದು 2-2.5 ಟನ್ನಷ್ಟು ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಆತಂಕ ಆಗಿಬಿಟ್ಟಿದೆ, ಯಾವ ಥರ ನಾವು ರೈತರು ಬಾಳೋದು ಈ ತೋಟಗಳಲ್ಲಿ ಅಂತಂದು. ಅದಕ್ಕೋಸ್ಕರಾಗಿ ಈ ಥರ ಹೇಳ್ತಾ ಇದ್ದೀವಿ. ಈ ರಾತ್ರಿ ಬಂದಿದ್ದಾರೆ, ಒಂದು 8-9 ಜನ ಬಂದಿದ್ದಾರೆ, ಒಬ್ಬರಿಬ್ಬರಿಂದ ಆಗಿಲ್ಲ. ಅದಲ್ಲದೆ ಅದು ಬೆಳೆ ಚೆನ್ನಾಗಿ ಬಂದಿತ್ತಲ್ಲ, ಒಂದು ಗೊನೆ ಕಟ್ ಮಾಡಿದರೆ 3ರಿಂದ 3.5 kg ಬರುತ್ತೆ ಒಂದೊಂದು ಗೊನೆ. ಬೇಗ ಕಟ್ ಮಾಡಿಬಿಟ್ಟಿದ್ದಾರೆ. ಬಂದು ಸುಮಾರು ದೂರದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಒಂದು 8-10 ಜನ ಕಟ್ ಮಾಡಿಕೊಂಡು ಎಲ್ಲ ಸಾಗಿಸ್ಕೊಂಡು ರಾತ್ರಿ ಈ ಥರ ಈ ಕೆಲಸ ಮಾಡಿದ್ದಾರೆ. ನಮಗೆ ಗೊತ್ತಾಗಲಿಲ್ಲ. ತೋಟದಲ್ಲಿ ಯಾರೂ ಇರಲಿಲ್ಲ. 10 ಗಂಟೆ ಕಾವಲಿದ್ರಿ. 10 ಗಂಟೆ ನೋಡಾಕೊಂಡು ಯಾವಾಗಲೂ 10 ಗಂಟೆ ಎಲ್ಲ ಸರ್ಚ್ ಮಾಡ್ತಾ ಇರ್ತೀವಿ. ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡವನೇ. ಮಲಗಿದ್ದಾಗ ಈ ಥರ ಮಾಡಿದ್ದಾರೆ. 145ರಿಂದ 150 ರೂಪಾಯಿ ಗಂಟೆ ಕಟ್ ಮಾಡ್ತಾ ಇದ್ದಾರೆ. 145. ಇವಾಗ 2.5 ಟನ್ ಆಗಿದೆ. 2ರಿಂದ 2.5 ಟನ್ನು ಅಂದಾಜು ಮೇಲೆ ಹೇಳ್ತಾ ಇದ್ದೀವಿ. ಇಷ್ಟಂತೂ ಪಕ್ಕ ಆಗಿದೆ. ದ್ರಾಕ್ಷಿ ಕಳ್ಳತನದ ಬಗ್ಗೆ ನಂದಿ ಗಿರಿಧಾಮ ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತನ ಬೆವರಿನ ಫಲವನ್ನು ಕಸಿಯುವ ಕಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ರೈತರ ಒತ್ತಾಯವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ರಸ್ತೆ ಕಾಮಗಾರಿ ಪ್ರಾರಂಭವಾಗಿದ್ದು ರಸ್ತೆಯೆಲ್ಲ ಧೂಳ್ಮಯವಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಮೆಗತಿ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ರಸ್ತೆಯೆಲ್ಲ ಜಲ್ಲಿ ಮತ್ತು ಧೂಳಿನಿಂದ ಕೂಡಿರುವಂತಹ ರಸ್ತೆಯಲ್ಲಿ ಕಣ್ಮುಚ್ಚಿ ಮೂಗು ಹಿಡಿದು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಇದು ತಾಲೂಕಿನ ವಿಜಯಪುರ ಮುಖ್ಯ ರಸ್ತೆಯಿಂದ ನಾಗರಬಾವಿ ಮೂಲಕ ಮೇಲೂರಿಗೆ ಹೋಗುವ ರಸ್ತೆಯ ಪಾಡು. ಕಳೆದ ಜನವರಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಡಾಂಬರು ಮಾಡುವ ಕಾರ್ಯಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಂಜೂರಾದ ಹಣದಲ್ಲಿ ಕಾಮಗಾರಿ ಅಲ್ಲೊಂದು ಇಲ್ಲೊಂದು ಮಾತ್ರ ಹಳ್ಳಗಳಿದ್ದ ರಸ್ತೆ ಈಗ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಹರಸಾಹಸವಾಗಿ ಪರಿಣಮಿಸಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಜಾಣ ಕುರುಡು ತೋರುತ್ತಿದ್ದಾರೆ. ಪ್ರತಿದಿನ ಶಾಲಾ ಮಕ್ಕಳು, ವೃದ್ಧರು, ರೈತರು ತಮ್ಮ ಅಗತ್ಯತೆಗಳನ್ನು ಪೂರೈಸಲು ಇದೇ ರಸ್ತೆ ಮಾರ್ಗವಾಗಿ ಸಂಚರಿಸುತ್ತಾರೆ. ಆದರೆ ಸುಗಮ ಸಂಚಾರ ವ್ಯವಸ್ಥೆ ಮಾತ್ರ ಮರೀಚಿಕೆಯಾಗಿದೆ. ರಸ್ತೆಯಲ್ಲಿ ಅನೇಕ ಜನ ಬಿದ್ದು ತುಂಬಾ ಸಮಸ್ಯೆ ಎದುರಾಗಿದೆ. ಮಂದಗತಿಯಲ್ಲಿ ಕೆಲಸ ಮಾಡಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಹಾಗೂ ಈಗ ಅಷ್ಟು ಸ್ವಲ್ಪ ಓಡಾಡೋದಕ್ಕೆ ಶುದ್ಧವಾಗಿತ್ತು ರಸ್ತೆ. ಬರೀ ಹಳ್ಳ ದಿನ್ನೆಗಳು ಮಾತ್ರ ಇತ್ತು. ಅಲ್ಲನ್ನು ಕಷ್ಟನೋ ಸುಖನೋ ಅಂತ ಹೇಳಿ ಜನ ಎಲ್ಲ ಚಾಲನೆ ಮಾಡ್ತಾ ಇದ್ರು. ಈ ಶೃಂಗೇರಿ ಶಾರದಾ ಸ್ಕೂಲ್ ಕೂಡ ಈ ಕಡೆ ಇರೋದ್ರಿಂದ ಮತ್ತೆ ಇಲ್ಲಿ ಸುಮಾರು ಹೆಣ್ಮಕ್ಳು ಮತ್ತೆ ಅಜ್ಜಿರು ಮುದುಕರು ಎಲ್ಲ ಬರ್ತಾ ಇದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಒಂದು 2 ತಿಂಗಳಿಂದ ಸ್ವಲ್ಪ ಈ ಕಲ್ಲು ಸ್ಲಿಪ್ ಆಗಿ ಒಬ್ಬ ಅಜ್ಜಿನ ಕುಟ್ಟಿಸ್ಕೊಂಡು ಹೋಗಿ ಅಕ್ಲಾಗಿ ಬಿದ್ದೋಗಿದ್ದಾರೆ. ಬಿದ್ದೋಗಿ ಕಾಲೇಟಾಗಿದೆ. ಇಲ್ಲಿನ ಜವಾಬ್ದಾರಿಯುತವಾಗಿ ಇವತ್ತೇನು ರಸ್ತೆನ ತೆರವುಗೊಳಿಸಿ ಸಾರ್ವಜನಿಕರ ಉದ್ದೇಶ ಇಟ್ಕೊಂಡು ಒಳ್ಳೇದು ಮಾಡ್ಬೇಕಂತ ಮಾಡಿದ್ಮೇಲೆ ಅದನ್ನ ಶೀಘ್ರವಾಗಿ
ಅದನ್ನ ಕಾರ್ಯಗತಕ್ಕೆ ತಂದು ಸಾರ್ವಜನಿಕರ ಉದ್ದೇಶ ಇಟ್ಕೊಂಡು ಕೆಲಸ ಮುಗಿಸಬೇಕಾಯ್ತು. ಈ ಮಂದಗತಿಯಿಂದ ಯಾಕೆ ಮಾಡ್ತಾ ಇದ್ದಾರೆ? ಇದ್ರ ಟೆಂಡರ್ ಯಾರು ತಗೊಂಡಿದ್ದಾರೆ? ಅವ್ರು ಸೂಕ್ತವಾದಂತ ಪನಿಷ್ಮೆಂಟ್ ಕೊಡಬೇಕಾಗಿದೆ ಯಾರು? ಈ ನಮ್ಮ ಭಾಗ್ಯ ಒಬ್ಬ MLA ಆಗಿ ಸಚಿವರಾಗಿದ್ದಾರೆ KH ಮುನಿಯಪ್ಪ ಅವರು ಈ ಸಣ್ಣ ರಸ್ತೆಯಲ್ಲಿ ಅವರು ತೋರ್ಮನೆ ಕಮ್ಮದಳ್ಳಿ ತೋರ್ಮನೆಗೆ ಹೋಗುವಾಗ ಸಹ ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಆ ರಸ್ತೆಯಲ್ಲಿ ಹೋಗೋವಾಗ ಕನಿಷ್ಠ ಪಕ್ಷ ಈ ನನ್ನ ಊರಿಗೆ ಹೋಗೋಂತ ರಸ್ತೆಯಲ್ಲಿ ಈ ಒಂದು ಸಣ್ಣ ರೋಡ್ ಕಡೆನೇ ಈ ಕಾಮಗಾರಿಕೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಇನ್ನು ಈಗ ನಡೀತಾ ಇದೆ. ಯಾವ್ದು ನಮ್ಮ ಬಸವೇಶ್ ಇದರಿಂದ ಗಣೇಶ ಸರ್ಕಲ್ ಇಂದ ಹಿಡಿದು ಸಿಲ್ಗಟ್ಟ ಕ್ರಾಸ್ ವರೆಗೂ ರಸ್ತೆ ನಡೀತಾ ಇದೆ. ಆ ಕೋಲಾರ ಭಾಗದಲ್ಲಿ ರಸ್ತೆ ಮಾಡೋದಕ್ಕೆ ಅಷ್ಟು ತಿಂಗಳು ತಗೊಂಡ್ರು. ಈ ರಸ್ತೆ ಮಾಡೋದಕ್ಕೆ ಎಷ್ಟು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಶಾಲೆಗಳಿಗೋಸಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಫುಟ್ಪಾತ್ ಇಲ್ದಿರಾ ಆ ಗಾಡಿಗಳು ಹಚ್ಚೋದಕ್ಕೆ ಏನ್ ತೊಂದರೆ ಪಡ್ತಾ ಇದ್ರು ಅಂತ ಹೇಳಿ ಕಣ್ಣು ಮುಚ್ಕೊಂಡಿದ್ರು, ಕಣ್ಣು ತೆಕ್ಕೊಂಡಿದ್ರೋ ಗೊತ್ತಿಲ್ಲ. ಈ ಪುರಸಭೆಯವರಾಗ್ಲಿ ಈ ಮತ್ತೆ ಈ ಟೆಂಡರ್ ತಗೊಂಡಿದ್ರು ಕೂಡಲೇ ಈ ಮಂದಗತಿಯಿಂದ ಕೆಲಸ ಮಾಡೋದನ್ನ ಬಿಟ್ಟು ಸಾರ್ವಜನಿಕರ ಉದ್ದೇಶ ಇಟ್ಕೊಂಡಿದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಕೆಲಸ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ಅಲ್ಲೊಂದು ಟಾರ್ಗೆಟ್ ಇಲ್ಲೊಂದು ಟಾರ್ಗೆಟ್ ಇಟ್ಬಿಡಕ್ ಹೇಳಿ. ನಾವು ಕೆಲಸ ಮಾಡೋವರೆಗೂ ಸಾರ್ವಜನಿಕರು ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳಿ ಅಂತ ಕೊಟ್ಬಿಡಿ. ಸಾರ್ವಜನಿಕರ ಕೆಲಸ ಹೇಳಕ್ ಹೇಳಿ. ಸುಮ್ಮನೆ ಎಲ್ಲೋ ಟೆಂಡರ್ ಯಾರಿಗೋ ಕೊಡ್ತೀರಾ, ಹೋಗಿ ಎಲ್ಲೋ ರಾಜಭಾರ ಮಾಡಿದ್ರೆ ಪ್ರಯೋಜನ ಏನಿದೆ? ಈ ಕೂಡಲೇ ಈ ನಾಗರಬಾವಿ ರಸ್ತೆಯಲ್ಲಿ ತುಂಬಾ ಆಲ್ರೆಡಿ ಹದಗೆಟ್ಟೋಗಿದೆ. ಮಕ್ಕಳೆಲ್ಲ ತುಂಬಾ ನೊಂದಿದ್ದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗಾಗ್ಲಿ ನಮ್ಗಾಗ್ಲಿ ಧೂಳಿನ ಪರಿಸ್ಥಿತಿ ಜಾಸ್ತಿ ಅಭಾವ ಆಗೋಗಿದೆ. ಇದನ್ನ ರೆಡಿ ಮಾಡಿಸ್ಬೇಕು. ಅದು ಇನ್ನೇನು ಲೇಟ್ ತಗೊಳಂಗಿಲ್ಲ, ಬೇಗನೆ ಮುಗಿಸ್ಲಿ ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ವಿಜಯಪುರ ಪಟ್ಟಣದಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದು ಅದನ್ನು ಡಾಂಬರು ಮತ್ತು ಕಾಂಕ್ರೀಟ್ ರಸ್ತೆ ಮಾಡಲು ಕಾಮಗಾರಿ ಮಂದಗತಿಯಲ್ಲಿ ಕೆಲಸವಾಗುತ್ತಿದೆ. ಆದರೆ ಇದರಿಂದ ಸಂಚರಿಸುವ ಸವಾರರಿಗೆ ಎಷ್ಟು ತೊಂದರೆಯಾಗುತ್ತಿದೆ ಎನ್ನುವ ಕನಿಷ್ಠ ಜ್ಞಾನ ಕೂಡ ಇಲ್ಲದಂತೆ ನಮ್ಮನ್ನಾಳುವ ಜನಪ್ರತಿನಿಧಿಗಳು ವರ್ತಿಸುತ್ತಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದರೂ ಇತ್ತ ಗಮನ ಹರಿಸದಿರುವುದು ಅವರ ಕಾಳಜಿ ಎಷ್ಟಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಅವರ ಸ್ವಕ್ಷೇತ್ರ ಕಂಬದಹಳ್ಳಿಗೆ ಇದೇ ಮಾರ್ಗವಾಗಿ ಹೋಗುತ್ತಾರೆ. ಆದರೂ ಇದರ ದುಸ್ಥಿತಿಯನ್ನು ಗಮನ ಹರಿಸದೇ ಇರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಸುತ್ತಮುತ್ತ ಮೇದೋ ರೋಡ್ ಅಲ್ಲಿ ಕಾಂಕ್ರೀಟ್ ರಸ್ತೆ ಕಿತ್ತಾಕಿ ಒಂದು 4 ತಿಂಗಳಾಯ್ತು. 4 ತಿಂಗಳಾದ್ರೂ ಶಾಸಕರಾದಂತವರು KH ಮುನಿಯಪ್ಪನವರು ಇದೇ ರೋಡ್ ಅಲ್ಲಿ ಓಡಾಡ್ತಾ ಇರ್ತಾರ. ಕಮ್ಮದಳ್ಳಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇದೇ ರೋಡ್ ಅಲ್ಲಿ ಓಡಾಡ್ತಾರ. ಎಲ್ಲ ನೋಡ್ತಾನೆ ಅವರೇ ನೋಡ್ತಾವ್ರೆ. ಆದ್ರೆ ಇದುವರೆಗೂ ನಮ್ಗೆ ಇದು ರೋಡ್ ಸರಿಯಾಗಿ ರಸ್ತೆ ಮಾಡಕ್ ಆಗಿಲ್ಲ, ಕಾಂಕ್ರೀಟ್ ಹಾಕಕ್ ಆಗಿಲ್ಲ. ಇಲ್ಲಿ ವೃದ್ಧರು ಎಲ್ಲ ಓಡಾಡ್ತಾ ಇರ್ತಾರ. ಹಾಲು ತಗೊಳೋದಕ್ಕ ಎಲ್ಲಾರು ಓಡಾಡ್ತಾ ಇರ್ತಾರ. ಆದ್ರೆ ಧೂಳು ಕಣ್ಣಕ್ಕೆಲ್ಲ ಬರ್ತಾ ಇರ್ತದ. ಆದ್ರೆ ರೋಡ್ ಚಿಕ್ಕಬಾಬು ರೋಡ್ ಆಗ್ಲಿ ವಿಜಯಪುರ ಚೆರ್ಗಾಡ್ ಕ್ರಾಸ್ ಇಂದ ಮುನ್ಸಿಪಾಲಿಟಿ ಇದರಲ್ಲಿ ವಿಜಯಪುರದಲ್ಲಿ ಅಲ್ಲಿ ಕೂಡ ಯಾವ್ದು ರಸ್ತೆ ಮಾಡ್ತಾ ಇಲ್ಲ. ಇದು ನಾಗರಬಾವಿಯಿಂದ ಮೋರಿವರೆಗೂ ಯಾವ್ದು ಇದು ರಸ್ತೆ ಆಗ್ತಾ ಇಲ್ಲ. ಧೂಳು ಎಲ್ಲ ಬರ್ತಾನೆ ಇದೆ. ಕಿತ್ತಾಗಿ 4 ತಿಂಗಳಾಗಿದೆ. 4 ತಿಂಗಳಾದ್ರೆ ಯಾರು ಇದು ಬರ್ತಾ ಇಲ್ಲ. ಇದು ಏನಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಮಾಡ್ತಾ ಇರೋಂತ ಕರ್ತವ್ಯಗಳು. ಈ ಶಾಸಕರಾದಂತವ್ರು ಮಿನಿಸ್ಟರ್ ಆಯ್ತು KH ಮುನಿಯಪ್ಪನವರು ಇದಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಆಹಾರ ಖಾತೆ ಸಚಿವರಾಗಿದ್ದು ಇದೇ ರೋಡಲ್ಲೇ ಓಡಾಡ್ತಾ ಇರೋದು ಅವರು. ಇನ್ನೇನು ಬೇರೆ ರೋಡಲ್ಲಿ ಓಡಾಡ್ತಾ ಇಲ್ಲ. ಯಾವಾಗೂ ಎನಿ ಟೈಮ್ 2 ಸಲ ಒಂದು ದಿನಕ್ಕೆ 2 ಸಲ ಒಂದ್ಸಲ ಹೋದ್ರೆ ಬರ್ತಾ ಇರ್ತಾರ. ಆದ್ರೆ ಇದುವರೆಗೂ ಅದನ್ನ ಕಾರ್ಯ ಮಾಡಿಲ್ಲ ಅಂದ್ರೆ ಎಷ್ಟು ಮಾತ್ರ ನಮ್ಮ ತಾಲೂಕು ಇದು ಮಾಡೋದು? ನಮ್ಮ ತಾಲೂಕು ಶಾಸಕರು ಎಷ್ಟು ಮಾತ್ರ ಇರ್ಬೋದು? ಇದರಿಂದ ತಾವು ದಯವಿಟ್ಟು ಇದನ್ನ ಗಮನಿಸಿಕೊಂಡು ಈ ರೋಡ್ ಅನ್ನ ವಿಜಯಪುರ ರೋಡ್ ರಸ್ತೆಗಳನ್ನೆಲ್ಲ ಸರಿಯಾಗಿ ಇದು ಮಾಡೋದಕ್ಕೆ ಇದು ಮಾಡ್ಕೊಡಿ. ದೇವನಹಳ್ಳಿನೇ ಇವತ್ತು ಹೆಸರು ಇಲ್ಲ. ವಿಜಯಪುರದಷ್ಟು ಹೆಸರು ನಮ್ಮ ದೇವನಹಳ್ಳಿ ಬಂದಿಲ್ಲ. ಅಂತದ್ರಲ್ಲಿ ಇವತ್ತು ವಿಜಯಪುರನ ಇಷ್ಟೊಂದು ಹಾಳು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಾದಂತವರು KH ಮುನಿಯಪ್ಪನವರು. ತಾವು ದಯವಿಟ್ಟು ಅದನ್ನ ಸಹಕರಿಸಬೇಕು. ನಮ್ಮ ಹೆಸರು ಜಿ ಸಣ್ಣಗೌಡ ಅಂತ ಹೇಳ್ಬಿಟ್ಟು ಕನ್ನಡ ಇದು ರೈತ ಸಂಘದ ಸದಸ್ಯರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಗುತ್ತಿಗೆದಾರರಾಗಲಿ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರಾ, ಇಲ್ಲ ಅನಾಹುತವಾಗುವವರೆಗೂ ಕುರುಡರಂತೆ ಕಾಯುತ್ತಾರಾ? ಕಾದು ನೋಡಬೇಕಿದೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಚಿಕ್ಕಬಳ್ಳಾಪುರದ ಖಾಸಗಿ ಶಾಲೆಯೊಂದರ ಶಿಕ್ಷಕನ ವಿರುದ್ಧ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಆರೋಪಿ ಬೆನ್ನಿಗೆ ಶಾಲಾ ಆಡಳಿತ ಮಂಡಳಿ ನಿಂತಿದೆ ಎಂಬ ಆರೋಪ ಬೆಳಕಿಗೆ ಬಂದಿದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಖಾಸಗಿ ಶಾಲೆಯೊಂದರ ಶಿಕ್ಷಕನ ವಿರುದ್ಧ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿ ಬಂದಿದೆ. 9ನೇ ತರಗತಿಯ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನ ಅತ್ಯಾಚಾರ ಆರೋಪ ಕೇಳಿ ಬಂದಿದ್ದು, ಘಟನೆ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಸ್ಥಳೀಯರು ಶಾಲೆಗೆ ಆಗಮಿಸಿ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. 4 ವರ್ಷಗಳ ಹಿಂದೆಯೇ ಅದೇ ಶಿಕ್ಷಕನಿಂದ ಇದೇ ರೀತಿಯ ಆರೋಪ ಕೇಳಿ ಬಂದಿತ್ತು ಎಂದು ತಿಳಿದು ಬಂದಿದೆ. ಅಂತಹ ಸಂದರ್ಭದಲ್ಲಿಯೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ವ್ಯಕ್ತವಾಗಿವೆ. ಲೈಂಗಿಕ ದೌರ್ಜನ್ಯ ವಿಚಾರ ಪೋಷಕರಿಗೆ ತಿಳಿಯುತ್ತಿದ್ದಂತೆ ಕಾಮುಕ ಶಿಕ್ಷಕ ಶಾಲೆಯ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾನೆ ಎಂದು ಕೇಳಿ ಬಂದಿದೆ.
ಶಾಲೆಯ ಆಡಳಿತ ಮಂಡಳಿ ಪ್ರಕರಣವನ್ನು ಮುಚ್ಚಿ ಹಾಕಲು ನೊಂದ ಬಾಲಕಿಯ ಪೋಷಕರಿಗೆ ಆಮಿಷವನ್ನು ಸಹ ಒಡ್ಡಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪವೂ ಸಹ ಇದೆ. ಆದ್ರೆ ಈ ಆರೋಪಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಧಿಕೃತ ದೃಢೀಕರಣ ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಪ್ರಕರಣವನ್ನು ಮುಚ್ಚಿ ಹಾಕಲು ಶಾಲೆಯ ಆಡಳಿತ ಮಂಡಳಿ ಶತ ಪ್ರಯತ್ನ ಪಡುತ್ತಿದ್ದಾರೆಂದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಚರ್ಚೆಯಾಗ್ತಿದೆ. ಇನ್ನು ಪ್ರಕರಣದ ಮಾಹಿತಿ ತಿಳಿಯುತ್ತಿದ್ದಂತೆ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಅಕ್ಷರ ಕಲಿಸುವ ಗುರುವನ್ನು ದೇವರ ಸ್ಥಾನದಲ್ಲಿ ಇಟ್ಟು ನಾವು ಕಾಣುತ್ತೇವೆ. ಮಕ್ಕಳನ್ನು ಪ್ರತಿಷ್ಠಿತ ಸಂಸ್ಥೆಗಳ ಹೆಸರನ್ನು ಕಂಡು ಶಾಲೆಗಳಿಗೆ ಕಳಿಸುತ್ತಾರೆ. ಆದ್ರೆ ಅಂತಹ ಶಾಲೆಗಳಲ್ಲಿಯೇ ಇಂತಹ ಘಟನೆಗಳು ನಡೆದರೆ ಪೋಷಕರಲ್ಲಿ ವಿದ್ಯಾರ್ಥಿನಿಯರ ಸಂರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಪ್ರಶ್ನೆ ಮೂಡಿಸುತ್ತದೆ. ಗುರುವಿನ ಮುಖವಾಡದಲ್ಲಿ ಇಂತಹ ಗೋಮುಖ ವ್ಯಾಘ್ರಗಳಿಗೆ ಕಾನೂನಿನಲ್ಲಿ ಕಠಿಣ ಕಾನೂನು ಕ್ರಮ ವಹಿಸಲು ಸಹಕರಿಸದೆ ಇಂತಹವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ಲುವ ಶಿಕ್ಷಣ ಸಂಸ್ಥೆಗಳಿಗೆ ನಾಚಿಕೆಯಾಗಬೇಕು ಎಂದು ಪ್ರಜ್ಞಾವಂತ ನಾಗರಿಕರ ಆಕ್ರೋಶವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMT ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಛಲವಾದಿ ಹೊಲೆಯ ಬಲಗೈ ಜನರ ಸಂಘಟನೆಗಾಗಿ ಮತ್ತು ಸಮಾಜದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ರೂಪರೇಷೆಗಳನ್ನು ಕೈಗೊಳ್ಳಲು ಜುಲೈ 19ರಂದು ಬೃಹತ್ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಛಲವಾದಿ ತ್ಯಾಗರಾಜ್ ತಿಳಿಸಿದರು. ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ
ಏನು ಇದೇ ತಿಂಗಳು 19 ತಾರೀಕು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬಾರಿ ಪ್ಯಾಲೇಸಲ್ಲಿ ಏನು ಕಾರ್ಯಕ್ರಮ ನಡೀತಾ ಅದಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆಯ ಮುಖಂಡರುಗಳು ನಾನು ತಾಲೂಕು ಸಮಿತಿ ಪರವಾಗಿ ಮತ್ತು ಜಿಲ್ಲಾ ಗೌರವಾಧ್ಯಕ್ಷರಾಗಿ ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಛಲವಾದಿ ತ್ಯಾಗರಾಜ್ ಮಾತನಾಡಿ, ಒಲಿಯ ಜನಾಂಗವು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಶ್ರಮಜೀವಿ ಸಮುದಾಯವಾಗಿದೆ. ಅನೇಕ ಸಂಕಷ್ಟಗಳು, ಸಾಮಾಜಿಕ ಅಸಮಾನತೆಗಳು ಮತ್ತು ತಾರತಮ್ಯಗಳನ್ನು ಎದುರಿಸಿದ್ರೂ ಸಹ ಈ ಸಮುದಾಯ ತನ್ನ ಆತ್ಮಸ್ಥೈರ್ಯ, ದುಡಿಮೆ ಮತ್ತು ಸಂಸ್ಕೃತಿಯನ್ನ ಇಂದಿಗೂ ಕಳೆದುಕೊಳ್ಳಲಿಲ್ಲ. ನಮ್ಮ ಪೂರ್ವಜರ ಶ್ರಮದಿಂದ ಸಮಾಜ ಕಟ್ಟಲ್ಪಟ್ಟಿದೆ. ಅವರ ತ್ಯಾಗ, ಬಲಿದಾನದಿಂದ ಗ್ರಾಮಗಳು ಬೆಳೆದಿವೆ ಮತ್ತು ನಾಗರಿಕತೆ ಮುಂದುವರೆದಿದೆ ಎಂದರು. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷಗಳು ಕಳೆದರೂ ಸಹ ಸಮುದಾಯದ ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ ಸಹಿತ ಅನೇಕ ವಿಷಯಗಳ ಬಗ್ಗೆ ಜಾಗೃತಿ ಸಮಾವೇಶದಲ್ಲಿ ಚರ್ಚೆಯಾಗಲಿದೆ. ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಹಿತ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಸಮುದಾಯದ ಜನ ಯಾವುದೇ ಸಂಘಟನೆಗಳಲ್ಲಿ ಗುರುತಿಸಿಕೊಂಡರೂ ಸಹ ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಈ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಿಂದ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾವಿರಾರು ಜನ ಆ ಸಭೆಯಲ್ಲಿ ಪಾಲ್ಗೊಂಡು ಬರ್ತಕ್ಕಂಥ ನಮ್ಮ ಸಮುದಾಯದ ರಾಷ್ಟ್ರ ನಾಯಕರು, ಅದು DCM ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಾಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಸಾಹೇಬ್ರಾಗಿರ್ಬೋದು, ಈ ಥರ ಎಲ್ರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಬರೀ ನಮ್ಮ ಸಮುದಾಯದ ಮುಖಂಡರಿಗೆ ಮಾತ್ರ, ಬೇರೆ ಯಾವುದೇ ಸಮುದಾಯ ಮುಖಂಡರಿಗೆ ನಾವು ಆಹ್ವಾನ ಮಾಡಿಲ್ಲ. ಕಾರಣ ಇದು ನಮ್ಮ ಬಲಗೈ ಜಾತಿಗಳ ಒಕ್ಕೂಟದ ಆಗು ಹೋಗುಗಳು ಮತ್ತು ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡಿ ಮತ್ತು ಮುಂದಿನ ನಮ್ಮ ಸಮುದಾಯಕ್ಕೆ ಏನೆಲ್ಲ ನಾವು ಸಂಘಟನೆ ಮಾಡಲಿಕ್ಕೆ ಮತ್ತು ಬಲಗೊಳ್ಳಲಿಕ್ಕೆ, ರಾಜಕೀಯವಾಗಿ ಬೆಳೆಯಲಿಕ್ಕೆ ಮತ್ತು ನಾವು ಆರ್ಥಿಕವಾಗಿ ನಾವು ಮುಂದೆ ಬರಲಿಕ್ಕೆ ಯಾವೆಲ್ಲ ಸಹಕಾರಗಳು ಬೇಕೋ ಅದೆಲ್ಲ ನಾವು ನೀಡಬೇಕಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಅದಕ್ಕೆ ಈ ಸಮಾವೇಶ ಛಲವಾದಿ, ವಲಯ, ಮಾಲ, ಆಮೇಲೆ ತೋಟಿ, ಇವೆಲ್ಲ ಸಮುದಾಯಗಳು ಸೇರಿ ಈ ಬಲಗೈ ಜಾತಿಗಳ ಒಕ್ಕೂಟ ಬರ್ತೈತೆ. ಈ ಬಲಗೈ ಜಾತಿಗಳ ಒಕ್ಕೂಟ ಈ ನಮ್ಮ ಒಂದು ಶಿಡ್ಲಘಟ್ಟ ತಾಲೂಕಿಂದ ಸಾರಿಗೆ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಸಮುದಾಯದ ಮುಖಂಡರಾಗಿರ್ಬೋದು, ಹಿರಿಯರು, ಚಿಂತಕರು, ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋಂಥ ಎಲ್ಲ ನಮ್ಮ ಸಮುದಾಯದ ನಾಯಕರು ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ, ಏನು ಇದೇ ತಿಂಗಳು 19 ತಾರೀಕು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬಾರಿ ಪ್ಯಾಲೇಸಲ್ಲಿ ಏನು ಕಾರ್ಯಕ್ರಮ ನಡೀತಾ ಅದಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆಯ ಮುಖಂಡರುಗಳು ನಾನು ತಾಲೂಕು ಸಮಿತಿ ಪರವಾಗಿ ಮತ್ತು ಜಿಲ್ಲಾ ಗೌರವಾಧ್ಯಕ್ಷರಾಗಿ ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ನೀವು ಯಾವುದೇ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು, ಯಾವುದೇ ಸಂಘಟನೆಯಲ್ಲಿ ಎಷ್ಟೇ ದೊಡ್ಡ ನಾಯಕರಾಗಿದ್ದರೂ ಕೂಡ ಇದು ಸಮುದಾಯದ ವಿಚಾರ. ಸಮುದಾಯದ ಒಳಗಡೆ ತಾವೆಲ್ಲರೂ ಇದ್ದೀರಾ, ಸಮುದಾಯದಲ್ಲಿ ಹುಟ್ಟು ಬೆಳೆದಿದ್ದೀರಾ, ಅದರಿಂದ ನೀವು ಬೇರೆ ಬೇರೆ ಸಂಘಟನೆ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವು ಕೂಡ ಸಂತೋಷ ಇದೆ. ಆದರೂ ಇದು ಸಮುದಾಯ ಸಭೆ ಆಗಿರೋದ್ರಿಂದ ದಯವಿಟ್ಟು ಬೇರೆ ಬೇರೆ ಸಂಘಟನೆ ಕೊಡಿಸ್ಕೊಂಡು ನಮ್ಮ ಮುಖಂಡರಿಗೆ ನಾನು ಮೊದಲನೇದಾಗಿ ಮನವಿ ಮಾಡ್ತಾ, ಬಲಗೈ ಜಾತಿಗಳ ಒಕ್ಕೂಟ ಚಂದ್ರಶೇಖರ್ ಅಂತ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಮಾಡಿದ್ದಾರೆ. ಏನಿದು ಭಾನುವಾರ 19ನೇ ತಾರೀಕು ಬಲಗೈ ಜಾತಿಗಳ ಒಕ್ಕೂಟ ಇಡೀ ನಮ್ಮ ಶಿಡ್ಲಘಟ್ಟ ಸಮಸ್ತ ನಮ್ಮ ಅಣ್ಣತಮ್ಮನವರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಒಂದು ಜಿಲ್ಲಾ ಮಟ್ಟಕ್ಕೆ ಅಂಬಾರಿ ಪ್ಯಾಲೇಸ್ ಅನ್ನೋ ಅಲ್ಲೊಂದು ಫಂಕ್ಷನ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಯಾರು ಚಾಚು ತಪ್ಪದೆ ನಮ್ಮ ಒಂದು ಮಾತನ್ನು ಒಂದು ಸ್ವಲ್ಪ ಅಂದ್ಕೊಂಡೆ ಏನೋ ಒಂಥರ ಬೇಡ ಅಂದಿರ ಎಲ್ಲರೂ ಸೇರಬೇಕಂತ ತಮ್ಮಲ್ಲಿ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ರವಿಕಿರಣ್, ಉಪಾಧ್ಯಕ್ಷ ರವಿಚಂದ್ರ, ಜಿಲ್ಲಾ ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಸಲಹಾ ಸಮಿತಿಯ ಎಂ ಕೃಷ್ಣಯ್ಯ, ನಾರಾಯಣಸ್ವಾಮಿ, ಜಿಲ್ಲಾ ಸಮಿತಿಯ ಸದಸ್ಯ ಮದನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಸಿವಿ ವೆಂಕಟರಾಯಪ್ಪ ಅವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ವಿವಿಧೆಡೆ ಅನ್ನದಾನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಎಲ್ಲರೂ ಭಾಗವಹಿಸಬೇಕು ದಯವಿಟ್ಟು. ಚಿಕ್ಕಬಳ್ಳಾಪುರದ ಸಿವಿ ವೆಂಕಟರಾಯಪ್ಪ ಅಂದ್ರೆ ಕೇವಲ ರಾಜಕಾರಣಿ ಮಾತ್ರವಲ್ಲ, ಶಿಕ್ಷಣದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಶಿಕ್ಷಣ ಕ್ರಾಂತಿಯ ಹರಿಕಾರ. ಅವರು ಸ್ಥಾಪಿಸಿದ
ಕೆವಿ ಶಿಕ್ಷಣ ಸಂಸ್ಥೆಗಳು ಇಂದು ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಾಗಿ ಬೆಳೆದಿದ್ದು, ಇಲ್ಲಿ ವ್ಯಾಸಂಗ ಮಾಡಿದಂತಹ ಸಾವಿರಾರು ವಿದ್ಯಾರ್ಥಿಗಳು ದೇಶ ಮತ್ತು ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇಂತಹ ಮಹನೀಯರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಅನ್ನದಾನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಅಂಬಾಭವಾನಿ ಹೋಟೆಲ್, ಖಾಸಗಿ ಬಸ್ ನಿಲ್ದಾಣ, ಫ್ಲವರ್ ಮಾರ್ಕೆಟ್, ಕೇಂದ್ರ ಗ್ರಂಥಾಲಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೀಪ ಮಂಚೇನಹಳ್ಳಿ, ನಂದಿ, ಪೆರೇಸಂದ್ರ ಸೇರಿದಂತೆ ಹಲವು ಕಡೆಗಳಲ್ಲಿ ಅನ್ನದಾನ ಕಾರ್ಯಕ್ರಮಗಳು ನಡೆದವು. ನೂರಾರು ಸಾರ್ವಜನಿಕರು ಅನ್ನದಾಸೋಹದಲ್ಲಿ ಭಾಗವಹಿಸಿ ಪ್ರಸಾದವನ್ನ ಸ್ವೀಕರಿಸಿದರು. ಎಲ್ಲರೂ ಭಾಗವಹಿಸಬೇಕು ದಯವಿಟ್ಟು. ಚಟ್ನಿ ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲ ಗೊತ್ತಿದೆಯಲ್ಲ, 111ನೇ CVV ಜಯಂತಿಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನಮ್ಮ ನವೀನ್ ಕಿರಣ್ ರವರ ನೇತೃತ್ವದಲ್ಲಿ ಇವತ್ತು 15ನೇ ತಾರೀಕು ಬೃಹತ್ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು 30ನೇ ದತ್ತಿ ಜಯಂತಿ ಅಂಗವಾಗಿ ನಾನಾ ಕಡೆ ಅಂದರೆ ಇವಾಗ ಸಿವಿಲ್ ಬಸ್ ಸ್ಟ್ಯಾಂಡು, ಆಮೇಲೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಮಾರ್ಕೆಟು, ಆಮೇಲೆ ಜೂನಿಯರ್ ಕಾಲೇಜು, ಪೆರೇಸಂದ್ರ, ಮಂಡಿಕಲ್ಲು, ನಂದಿ, ಮಂಚೇನಹಳ್ಳಿಯಲ್ಲಿ ಇವತ್ತು ಅಟ್ ಎ ಟೈಮಲ್ಲಿ ಒಂದೇ ಸಲ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ದತ್ತಿ ಜಯಂತಿ ಅಂಗವಾಗಿ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಗಿಡ ನೆಡುವುದಾಗ್ಬೋದು, ಅನ್ನದಾನ ಆಗ್ಬೋದು, ಅದಕ್ಕೆಲ್ಲ ಮುಖ್ಯವಾಗಿ ರಕ್ತದಾನ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು 23ನೇ ತಾರೀಕು ಬೃಹತ್ ರಕ್ತದಾನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ಸಾಥ್ ಕೊಡಬೇಕು. ಅದರ ಜೊತೆಗೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ರಕ್ತ ನೀಡಬೇಕು, 3 ಜನ ಜೀವ ಉಳಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತನು ಮನ ಕೊಡೋದೆಲ್ಲ ಮುಖ್ಯ, ಮನಸ್ಸಿರ್ಬೇಕು ಪ್ರತಿಯೊಬ್ಬರಿಗೂ. ಆ ಮನಸ್ಸಿರೋರು ಅಂದರೆ KV ನವೀನ್ ಕಿರಣ್ ಸರ್ ಅವರು. ಇನ್ನು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಪ್ರತಿ ವರ್ಷ ದತ್ತಿ ದಿನಾಚರಣೆಯನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಿದೆ. ವಿಶೇಷವಾಗಿ ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರ, ಅನ್ನದಾನ ಸೇರಿದಂತೆ ಹಲವು ಸೇವಾ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತಿದ್ದು, ರಕ್ತದಾನ ಕ್ಷೇತ್ರದಲ್ಲೂ ಸಹ ಗಮನಾರ್ಹ ಸಾಧನೆ ಮಾಡಿದೆ ಎಂದು ದತ್ತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಅನ್ನದಾನ ಕಾರ್ಯಕ್ರಮಗಳಿಗೆ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಯ ಅಧ್ಯಕ್ಷ KV ನವೀನ್ ಕಿರಣ್ ಚಾಲನೆ ನೀಡಿ ಸಾರ್ವಜನಿಕರಿಗೆ ಅನ್ನ ಬಡಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಮಹೇಶ್, ಪಂಚಗಿರಿ ಪ್ರೌಢಶಾಲೆಯ ಶಿಕ್ಷಕರು, ಸಿಬ್ಬಂದಿ ಹಾಗೂ ದತ್ತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿ 60ರ ದಶಕದಲ್ಲೇನೆ ಶಿಕ್ಷಣ ಮಾತ್ರನೇ ಈ ಭಾಗದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ತಿಳ್ಕೊಂಡು 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿ ಚಿಕ್ಕಬಳ್ಳಾಪುರಕ್ಕೆ ಅವರದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ದಿವಂಗತ CV ವೆಂಕಟರಾಯಪ್ಪನವರ 111ನೇ ಜಯಂತಿ ಜುಲೈ 30ನೇ ತಾರೀಕು. ಇಡೀ ಜುಲೈ ತಿಂಗಳಾದ್ಯಂತನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ದತ್ತಿಗಳ ಮುಖಾಂತರ ಹಮ್ಮಿಕೊಳ್ತಾ ಬಂದಿದ್ದೇವೆ. ವಿಶೇಷವಾಗಿ ಇವತ್ತು 15ನೇ ತಾರೀಕು ಸುಮಾರು 11 ಜಾಗಗಳಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಮುಖಾಂತರ 23ನೇ ತಾರೀಕು ನಡೀತಕ್ಕಂತಹ ಅತ್ಯಂತ ಪ್ರಾಮುಖ್ಯತೆ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವಾಗಿರ್ತಕ್ಕಂತಹ ರಕ್ತದಾನ ಶಿಬಿರದ ಪ್ರಚಾರ ಕಾರ್ಯಕ್ರಮವನ್ನು ಸಹ ಇದರ ಜೊತೆಗೆ ಮಾಡ್ತಾ ಬಂದಿದ್ದೇವೆ. ಇವತ್ತು ನಂದಿ, ಪೆರೇಸಂದ್ರ, ಮಂಚೇನಹಳ್ಳಿ, ಮಂಡಿಕಲ್ಲು ನಮ್ಮ ನಗರದಲ್ಲಿ ಮೊದಲಿಗೆ ಬೆಳಗ್ಗೆ ಅಂಬಾಭವಾನಿ ಹೋಟೆಲು 7 ಗಂಟೆಗೆ, 8 ಗಂಟೆಗೆ ನಮ್ಮ ನಗರಸಭೆ ವೃತ್ತದಲ್ಲಿ, 9 ಗಂಟೆಗೆ ಹೂವಿನ ಮಾರ್ಕೆಟು, 10 ಗಂಟೆಗೆ ನಮ್ಮ KSRTC ಬಸ್ ಸ್ಟ್ಯಾಂಡು,
ಒಟ್ಟಾರೆ ಶಿಕ್ಷಣ, ಸೇವೆ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಿ.ವಿ. ವೆಂಕಟರಾಯಪ್ಪ ಅವರ ಆದರ್ಶಗಳನ್ನು ಮುಂದುವರೆಸುತ್ತಿರುವ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಜುಲೈ 30ರಂದು ನಡೆಯಲಿರುವ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ಆಚರಿಸಲು ಸಜ್ಜಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಸಿಟ್ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 79967 ಇಲ್ಲೊಂದು ಕಡೆ ಕಿಡಿಗೇಡಿಗಳು ವೃದ್ಧೆಯೊಬ್ಬರ ಗುಡಿಸಲಿಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದ್ದು, ಆಶ್ರಯ ಕಳೆದುಕೊಂಡ ವೃದ್ಧೆ ಬೀದಿಗೆ ಬೀಳುವಂತಾಗಿದೆ.
ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಕಾಲೋನಿ ಗೇಟ್ ಸಮೀಪ ಕಿಡಿಗೇಡಿಗಳು ವೃದ್ಧೆಯೊಬ್ಬರ ಗುಡಿಸಲಿಗೆ ಬೆಂಕಿ ಹಚ್ಚಿರುವ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ. 75 ವರ್ಷದ ಕದಿರಮ್ಮ ಎಂಬ ವೃದ್ಧೆ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದು, ಬುಧವಾರ ಬೆಳಗ್ಗೆ ಸುಮಾರು 9 ಗಂಟೆ ವೇಳೆಗೆ ಕಿಡಿಗೇಡಿಗಳು ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಿನಲ್ಲಿದ್ದ ಪೀಠೋಪಕರಣಗಳು, ಟಿವಿ, ಮಂಚ ಸೇರಿದಂತೆ ಮನೆಯ ಬಳಕೆಯ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಘಟನೆಯ ವೇಳೆ ವೃದ್ಧೆ ಸುರಕ್ಷಿತವಾಗಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯಲ್ಲಿದ್ದ ಅಗತ್ಯ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವುದರಿಂದ ವೃದ್ಧೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಸ್ಥಳೀಯರು ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು, ಸಂಕಷ್ಟದಲ್ಲಿರುವ ವೃದ್ಧೆಗೆ ನೆರವು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಟಿವಿ ಸರ್, ಟಿವಿ, ಡ್ರಮ್ಗಳು, ವೈರಿಂಗ್ ಸಾಮಾನುಗಳು, స్వామి కాలోని గేటు. నా పేరు కదిరమ్మ. నా గుడిసెకి అగ్గి పెట్టేసిండారు. 40-50 ఏళ్ళు ఇంక అగసాట్లు పొడితే పడగండ్లు పొడితే నేను ఇంకా తూరుమల్లని చెప్పానని నాకు ఈ ఇంత పొందిస్తూ ఉండారు. దేవునికి అగ్గి పెట్టేసిండ్రి దేవస్థానానికి. 6 నెలలు పడిపోతే నేను ఈ ఏమేమో గతులు పొట్టిస్తూ ఉన్నారు స్వామి. మీరు దయపెట్టి మాతో చూడాలా. నేను ఎక్కడ పోతుంది స్వామి? ఇన్నేళ్ళు ఇంకా ఉండి ఈ గుడిసికి పని ఇచ్చిండారు స్వామి. మీరే దిక్కు, మీరేమన్నా చేయండి. ఎవరమ్మా పెట్టిన దగ్గర 9 గంటల నుంచి అవ్వకు స్వామి. మా బిడ్డ పైన ఇట్లే ఆవిడ ఎవరు లేదంటే ఆవిడ పెట్టేసిండారు. ఆ బిడ్డ చూసుకొని పోయింది, అప్పుడు లేదంట. రాత్రి పొద్దున్న పొద్దున్నే 9 గంటలు 10 గంటల్లో నేను ఆవిడ పేటలోనే ఉంటే ఎవరో మిసినప్పుడు ఏమో అగ్గిరోలుతావుందమ్మా ఇంట్లో అని చంద్రాడుకొని ఉరిపెట్టే చెప్పండి దగ్గర మొరుగుతా ఉంది. ఇటొచ్చి అంటే గోలాడితే అన్నీ పోయినాయి భగవంతా అంటే గికాట్లు అంతా పోయిస్తున్నాయి స్వామి. ఏమేమి కలిపినాయి నీవే? అన్నీ కలిపినాయి. బట్ట పాత బుక్కులు ఏమేమి సామాన్లు ఉంది అన్నీ కలిపినాయి. టీవీ కలిపిందా? టీవీ కాలిపోయింది, మంచం కాలిపోయింది, మంచం మీద బట్టలు అన్నీ కాలిపోయినాయి, మంచి బట్టలు. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಸೊಂಪಾಗಿ ಬೆಳೆದಿದ್ದ ದ್ರಾಕ್ಷಿ ಬೆಳೆ ರಾತ್ರೋರಾತ್ರಿ ದ್ರಾಕ್ಷಿ ಗೊಂಚಲು ಮಂಗಮಾಯ, ಆತಂಕಕ್ಕೀಡಾಗಿರುವ ರೈತಣ್ಣ. ಆಮೆಗತಿ ಕಾಮಗಾರಿ ಆರೋಪ, ರಸ್ತೆಯೆಲ್ಲ ಧೂಳ್ ಹೈರಾಣಾಗುತ್ತಿರುವ ವಾಹನ ಸವಾರರು, ಸಾರ್ವಜನಿಕರು. ಶಾಲೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ, ಕಾಮುಕ ಶಿಕ್ಷಕನ ವಿರುದ್ಧ ಆಕ್ರೋಶ, ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ. ಛಲವಾದಿ ಹೊಲೆ ಬಲಗೈ ಜನರ ಸಂಘಟನೆಗೆ ಒತ್ತು, ಬೃಹತ್ ಜಾಗೃತಿ ಸಮಾವೇಶಕ್ಕೆ ಸಿದ್ಧತೆ, ಛಲವಾದಿ ತ್ಯಾಗರಾಜ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.